ನಮ್ಮ ಲಿಸ್ಟಿನಲ್ಲಿ ಕೂಡ ಹುಡುಗರವ್ರೆ, ಆಂಟಿಯನ್ನು ಅಳಬೇವರ್ಸಿ ನೀನೊಬ್ನೇನೆ. ಯಾವನವನ್ನ ಹಳೆ ಬೇವರ್ಸಿಲ್ಲ, ಇಷ್ಟು ಸುಂದರವಾಗಿರೋ ಅಜ್ಜಿನ ಆಂಟಿ ಅಂತಿರಲ್ಲೋ, ಆ ಹಳೆ ಬೇವರ್ಸ್ ಟ್ಯಾಗ್ ಮಾಡಿ. ಬಟ್ ಆದರೆ ಈಗ ಲಿಸ್ಟ್ ಅಂತ ಒಂದು ಡೇಟಾ ಸ್ಟ್ರಕ್ಚರ್ ಇದೆ, ಫಸ್ಟ್ ಸ್ಟೋರಿಂಗ್ ಆಫ್ ಡೇಟಾ ಎಲಿಮೆಂಟ್ಸ್ ಇನ್ ಆರ್ಡರ್ ಸೀಕ್ವೆನ್ಸ್ ಅಲ್ಲಿ. ಸೊ ಅದರ ಒಂದು ಫಂಕ್ಷನಾಲಿಟಿ ಅಂದರೆ ಅದರ ಒಂದು ಫಂಕ್ಷನ್ಸ್ ರಿಲೇಟೆಡ್ ಏನೇನಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇನ್ನೆಲ್ಲ ಸಿಂಪಲ್ ಆಗಿ ಲಿಸ್ಟ್ನ ಈ ಥರ ಡಿಕ್ಲೇರ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಈ ಥರ ಇರುತ್ತೆ ಲಿಸ್ಟ್ ಅಂತ. ಸೊ ಇದರಲ್ಲಿ ಇನ್ಸರ್ಟ್ ಮಾಡಬೇಕಂದ್ರೆ ದೇರ್ ಆರ್ ಟು ಆಪ್ಷನ್ಸ್, ಅಪೆಂಡ್ ಅಂಡ್ ಇನ್ಸರ್ಟ್ ಅಂತ. ಅಪೆಂಡ್ ಅಂದರೆ ಸೊ ಎಲಿಮೆಂಟ್ ಆ ಲಿಸ್ಟ್ ಎಲಿಮೆಂಟ್ಸ್ ಇರುತ್ತಲ್ಲ, ಎಂಡಲ್ಲಿ ಅಂದರೆ ಕೊನೆಯಲ್ಲಿ ಈ ಒಂದು ಡೇಟಾ ಎಲಿಮೆಂಟ್ ಯಾವ್ದು ಅಪೆಂಡ್ ಮಾಡ್ತಿರ್ತೀರೋ ಅದನ್ನ ಆ್ಯಡ್ ಆಗುತ್ತೆ, ಆ ಲಿಸ್ಟಿಗೆ ಆ್ಯಡ್ ಆಗುತ್ತೆ. ಸೊ ಇನ್ಸರ್ಟ್ ಅಂತ ಅಂದರೆ ನೀವು ಒಂದು ಇಂಡೆಕ್ಸ್ ಪಾಸ್ ಮಾಡ್ತೀರಾ, ಅಂದರೆ ಯಾವ ಇಂಡೆಕ್ಸಲ್ಲಿ ಆ ಒಂದು ಎಲಿಮೆಂಟ್ ಆ್ಯಡ್ ಆಗಬೇಕು ಅನ್ನೋದನ್ನ. ಸೊ ಅದು ಇನ್ಸರ್ಟ್ ಆಪರೇಷನ್ಸ್. ಸೊ ಅದೇ ಥರ ರಿಮೂವ್ ಎರಡು ಥರ ಇದೆ, ಅಂದರೆ ಡಿಲೀಟ್ ಮಾಡೋದಕ್ಕೆ ಒಂದು ರಿಮೂವ್, ಇನ್ನೊಂದು ಪಾಪ್. ರಿಮೂವ್ ಅಂತ ಅಂದರೆ ನೀವು ವ್ಯಾಲ್ಯೂನ್ ಪಾಸ್ ಮಾಡ್ತೀರಾ. ಎಕ್ಸಾಂಪಲ್ ನೋಡ್ತಾ ಇದ್ದೀರಾ ಇಲ್ಲೇ. ಸೊ ಬನಾನಾ, ಬ್ಲೂಬೆರಿ, ಚೆರಿ,